ಸುದ್ದಿಕಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಂದು ನಾನು ಕಾರ್ವಿಂಗ್ ಕೆಲಸ ಮಾಡ್ತಿರುವಂತಹ ಬೊಟ್ಟುಮನೆ ರಮೇಶ್ ಅವರ ಶಾಪಿಗೆ ಬಂದಿದ್ದೀನಿ. ಕರಕುಶಲ ಅಂದ್ರೆ ನಮ್ಮ ಮನೆಯ ಅಲಂಕಾರವನ್ನ ಹೆಚ್ಚು ಮಾಡುವಂತಹ ಕಲೆಗಳು, ಕರಗತವನ್ನ ಮಾಡಿಕೊಂಡು ಮರದಲ್ಲಿ ಸಾಕಷ್ಟು ರೀತಿಯ ಕಲಾಕೃತಿಗಳನ್ನ ನಿರ್ಮಾಣ ಮಾಡುವಂತದನ್ನ ನಾವು ನೋಡಿರ್ಬೋದು. ಹಾಗೆ ಮನೆಯ ಅಂದವನ್ನ ಹೆಚ್ಚು ಮಾಡುವಂತಹ ಅದು ಮರದ ಪೀಠೋಪಕರಣಗಳ ಮೂಲಕ ಮತ್ತು ಮರದ ಕೆತ್ತನೆಗಳ ಮೂಲಕ ಮಾಡುವಂತಹ ಬೊಟ್ಟುಮನೆ ರಮೇಶ್ ಅವ್ರನ್ನ ಮಾತಾಡ್ಸಕ್ ಬಂದಿದ್ವಿ. ಇವರು ತಮ್ಮ ವಿಶಿಷ್ಟ ಕಲೆಗಳನ್ನ, ಅದು ಪ್ರಾಣಿಗಳ ಕೆತ್ತನೆಗಳಾಗಿರ್ಬೋದು, ದೇವರ ಮೂರ್ತಿಗಳ ಕೆತ್ತನೆಗಳಾಗಿರ್ಬೋದು, ಹಾಗೂ ಆಕರ್ಷಕ ಬಾಗಿಲುಗಳು ಮತ್ತು ಮನೆಗೆ ಬೇಕಾದಂತಹ ಏನು ದೇವರ ಮನೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಅದು ಮರಗಳ ಮೂಲಕನೇ ಮೂರ್ತಿಗಳನ್ನ ಮಾಡುವಂಥದ್ದು, ಮತ್ತು ಆಕರ್ಷಕ ಬಾಗಿಲುಗಳು, ಕಿಟ್ಟಳೆಗಳನ್ನ, ಹಾಗೂ ಡೈನಿಂಗ್ ಟೇಬಲ್ಗಳು, ಹಾಗೆ ಸೋಫಾ ಸೆಟ್ಗಳು, ಇವುಗಳನ್ನೆಲ್ಲ ನಿರ್ಮಾಣ ಮಾಡ್ತಿರುವಂತಹ ಬೊಟ್ಟುಮನೆ ರಮೇಶ್ ಹತ್ರ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಅವ್ರನ್ನ ಮಾತಾಡ್ಸ್ತಾ ನಮಗೆ ಗೊತ್ತಾಗಿರೋದು, ಒಂದು ಮನೆಯ ಕಿಟಕಿ ಬಾಗಿಲುಗಳಿಗೆ ಅಂತ ಇಲ್ಲಿಗೆ ಬರ್ತಾರೆ. ಬಂದಂತ ನಂತರದಲ್ಲಿ ಅವರು ಮನೆಗೆ ಬೇಕಾದಂತಹ ಆಕರ್ಷಕ, ಅದು ಮರಗಳಿಂದನೇ ಕೆತ್ತನೆ ಮಾಡುವಂತಹ ಪೀಠೋಪಕರಣಗಳನ್ನ ಇವರ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಅವ್ರನ್ನ ಮಾತಾಡಿಸ್ತಾ ಅವರು ಹೇಗೆ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ, ಈ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಈ ಕಾರ್ವಿಂಗ್ ಕೆಲಸ ಮಾಡೋದ್ರಲ್ಲಿ ನಾವು ಸುಮಾರು ಕಡೆಗೆ ಇಲ್ಲಿಂದ ಕಳಿಸಿಕೊಟ್ಟಿದ್ದೇವೆ. ಬೆಂಗಳೂರು ಮತ್ತೆ ಈ ಕಡೆ ಮೈಸೂರು ಪಕ್ಕದಲ್ಲಿ, ಮಂಗಳೂರು, ಈ ಸುಳ್ಯ ಭಾಗಕ್ಕೆ, ಕೊಡಗಿನಲ್ಲಿ ಬೇಕಾದಷ್ಟು ಕಡೆ ಒಂದು ಸುಮಾರು ದೇವಸ್ಥಾನ ಕೆಲಸ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಕೆಲವು ಮಂಟಪಗಳು, ಇನ್ನಿತರ ಮನೆಗೆ ಬೇಕಾದಂತ ಎಲ್ಲ ಕಾರ್ವಿಂಗ್, ಇದು ಕೊಡಗಿನ ಮೂಲೆ ಮೂಲೆಗೆ ಕೂಡ ನಾವು ಕಳಿಸಿಕೊಟ್ಟಿದ್ದೇವೆ. ಇಂಥ ಕಡೆ ಅಂತಿಲ್ಲ. ಮರದ ಕೆಲಸ ಮಾಡುವುದರಲ್ಲಿ ನನಗೆ ತುಂಬಾ ಖುಷಿಯಾಗಿದ್ದು, ದೇವಸ್ಥಾನ ಕೆಲಸ ಬರ್ತದೆ. ದೇವಸ್ಥಾನಕ್ಕೆ ಬೇಕಾದ ಬಾಗಿಲು ಮತ್ತೆ ಡೋರ್ಗಳು, ನಿಲ, ಅದಕ್ಕೆ ಬೇಕಾದಂತ ವಿಗ್ರಹಗಳು, ಮರದಲ್ಲಿ ಮಾಡುವಂತ ವಿಗ್ರಹಗಳು, ಮತ್ತೆ ಮನೆಗೆ ಬೇಕಾದಂತ ಡೋರಲ್ಲಿ ದೇವರ ಚಿತ್ರಗಳು, ಕಟ್ಟಲೆ ಕಾರ್ವಿಂಗು, ಇದೆಲ್ಲ ಮಾಡುತ್ತಾ ಇನ್ನೂ ಇಷ್ಟು ಕೆಲವು ತೊಟ್ಟಿಲು, ಕೆತ್ತನೆಯಲ್ಲಿ ತುಂಬಾ ಕೆತ್ತನೆ ಇದೆ. ಮರದ ಕೆತ್ತನೆಯಲ್ಲಿ ಅದರಲ್ಲಿ ಆನೆಗಳು, ವಿಗ್ರಹಗಳು,
ಡೋರಿಗೆ ಬೇಕಾದಂತೆ ಚಿತ್ರಗಳು, ಕಟ್ಟಲೆ, ಇನ್ನು ಸುಮಾರು ಕೆತ್ತನೆ ಕೆಲಸಗಳು ಇದೆ. ಇದೆಲ್ಲ ಕೂಡ ನಾವು ನಮ್ಮ ಇದರಲ್ಲಿ ಮಾಡ್ತಾ ಇದೀವಿ. ನನಗೆ ಒಂದು 3 ಜನ ಈಗಾಗಲೇ ಕೆಲಸಕ್ಕೆ ಇದ್ದಾರೆ. ಒಟ್ಟಿಗೆ ಒಂದು 6ರಿಂದ 8 ಶಿಷ್ಯಂದರು ನನ್ನ ಹತ್ರ ಕೆಲಸ ಕಲಿತು ಹೋದವರು ಇದ್ದಾರೆ. ಈಗ ಕಲಿಯುವವರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಇನ್ನು ಒಳ್ಳೊಳ್ಳೆ ಕೆತ್ತನೆ ಕೆಲಸ ಮಾಡಬೇಕು, ತುಂಬಾ ಕೆಲಸ ಕಾರ್ಯಗಳು ಆಗಬೇಕು.
ಹುಲಿಕಟ್ಟೆ ಯೂಟ್ಯೂಬ್ ಚಾನಲ್ ಅನ್ನ ಬೆಂಬಲಿಸಿ, ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ.